Good evening, everybody. Myself, Soumya Hegde. This is Sankalp Learning Solution. Today, we are taking another subtopic in solid states. Okay, ನಾವೀಗ solid state ಅನ್ನಿರೋ ಒಂದು subtopic ಅನ್ನ ಡಿಸ್ಕಸ್ ಮಾಡೋಣ. ಯಾವ್ದದು ಅಂತ ನೋಡೋಣ. Okay. ಫಾರ್ಮುಲಾ ಆಫ್ ವೈಡ್ಸ್. ವೈಡ್ಸ್ ಅಂದ್ರೆ ಏನು ಅಂತ ನೋಡೋಣ. ಈಗ ನೋಡಿ, ಇಲ್ಲಿ ನಿಮ್ಗೊಂದು ಪಾರ್ಟಿಕಲ್ ಏನು ಒಂದು ಪಾರ್ಟಿಕಲ್ ಹಿಂಗಿದೆ, ಜೋಡಿಸ್ಕೊಂಡಿದೆ ಅಂತ ಅಂದ್ಕೊಳ್ಳಿ, ಮಾಲಿಕ್ಯೂಲ್ಗಳು. ಇಲ್ಲಿ ಏನಾಗಿದೆ ಹೇಳಿ, ಮತ್ತೆ ಪಾರ್ಟಿಕಲ್ಗಳು ಜೋಡಿಸ್ಕೊಂಡಿರುತ್ತೆ ಅಲ್ವಾ. ಸೊ ಅಲ್ಲಿ ಮಧ್ಯದಲ್ಲಿ ಒಂದು ವೇಕೆಂಟ್ ಸ್ಪೇಸ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇಲ್ಲೊಂದು ಕಾಣಿಸ್ತಿದೆ, ಇಲ್ಲೊಂದು ಕಾಣಿಸ್ತಿದೆ, ಇಲ್ಲೊಂದು ಕಾಣಿಸ್ತಿದೆ ಅಲ್ವಾ. ಸೊ ಮಧ್ಯದಲ್ಲಿರುವಂತಹ ವೇಕೆಂಟ್ ಸ್ಪೇಸ್ ಗಳನ್ನ ಏನಂತ ಕರಿತೀವಿ ನಾವು, ವೈಡ್ಸ್ ಅಂತ ಕರಿತೀವಿ. ಆರ್ ನಾನು ಅದನ್ನ ಈಗ ನಿಮಗೆ ಒಂದು ಸೆಂಟೆನ್ಸ್ ಅಲ್ಲಿ ಫ್ರೇಮ್ ಮಾಡಿ ಹೇಳ್ಬೇಕು ಅಂದ್ರೆ, ದೇ ಆರ್ ಲಿಟ್ರಲಿ ಮೀನ್ಸ್ ಗ್ಯಾಪ್ಸ್ ಅಂತ. ಏನಿರುತ್ತೆ ಹೇಳಿ, ಗ್ಯಾಪ್ಸ್ ಬಿಟ್ವೀನ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಎರಡು ಪಾರ್ಟಿಕಲ್ ಅಥವಾ 4 ಪಾರ್ಟಿಕಲ್ಗಳ ಮಧ್ಯೆ ಒಂದು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಅನ್ನ ನಾನು ವೈಡ್ಸ್ ಅಂತ ಕರಿತೀನಿ. ಸೊ ವೈಡ್ಸ್ ಇನ್ ಸಾಲಿಡ್ ಸ್ಟೇಟ್ ಮೀನ್ಸ್ ವೇಕೆಂಟ್ ಸ್ಪೇಸ್ ಬಿಟ್ವೀನ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇನ್ ಅ ಕ್ಲೋಸ್ ಪ್ಯಾಕೆಟ್ ಸ್ಟ್ರಕ್ಚರ್. ಕ್ಲೋಸ್ ಪ್ಯಾಕೆಟ್ ಸ್ಟ್ರಕ್ಚರ್ ಅಂದ್ರೆ ಅಲ್ಲಿ ಎಲ್ಲೂ ಜಾಗ ಇರಬಾರದು ಅಂತ ನಾವು ಆಕ್ಚುಲಿ ಅಸ್ಯೂಮ್ ಮಾಡ್ಕೊಂಡಿದ್ದು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ವೈಡ್ಸ್ ಅಲ್ಲಿ ಏನಾಗುತ್ತೆ, ದಟ್ ಮೀನ್ಸ್ ಅಲ್ಲಿ ಯಾವಾಗ ಈ ತರ ಪಾರ್ಟಿಕಲ್ಗಳು ಜೋಡಿಸ್ಕೊಂಡಿರುತ್ತೋ, ಈ ಪಿಕ್ಚರ್ ಕಾಣಿಸ್ತಿದೆ ಅಲ್ವಾ ನಿಮಗೆ, ಅಲ್ಲಲ್ಲಿ ಗ್ಯಾಪ್ಗಳು ಇರ್ತವೆ. ಪಾರ್ಟಿಕಲ್ಗಳು ಕರೆಕ್ಟ್ ಆಗಿ ಸಾಲಿಡ್ ಅಲ್ಲಿ ಏನಿರುತ್ತೆ, ಒಂದು ಫಿಕ್ಸ್ಡ್ ಒಂದು ಸ್ಟ್ರಕ್ಚರ್, ಫಿಕ್ಸ್ಡ್ ಅರೇಂಜ್ಮೆಂಟ್ ಗಳನ್ನ ಮಾಡ್ಕೊಂಡಿರ್ತವೆ. ಸೊ ಈ ಫಿಕ್ಸ್ಡ್ ಅರೇಂಜ್ಮೆಂಟ್ ಇದ್ದಾಗ ಅದರ ಮಧ್ಯದ ಏನು ಜಾಗ ಇದೆಯಲ್ಲ, ಸೊ ಆ ಮಧ್ಯದ ಜಾಗ ಏನು ಗ್ಯಾಪ್ ಇದೆಯಲ್ಲ, ವೇಕೆಂಟ್ ಸ್ಪೇಸ್ ಇದೆಯಲ್ಲ, ಅದನ್ನ ವೈಡ್ಸ್ ಅಂತ ನಾವು ಕರಿತೀವಿ ಇನ್ ಅ ಕ್ಲೋಸ್ಡ್ ಪ್ಯಾಕ್ಡ್ ಸ್ಟ್ರಕ್ಚರ್. ಓಕೆ, ಸೊ ದೆರ್ ಆರ್ 2 ಟೈಪ್. 2 ತರದ ನಮಗೆ ವೈಡ್ಸ್ ನಮಗೆ ಕಾಣಿಸುತ್ತೆ 3D ಸ್ಟ್ರಕ್ಚರ್. ಒಂದು ಟೆಟ್ರಾಹೆಡ್ರಲ್ ವೈಡ್, ಇನ್ನೊಂದು ಆಕ್ಟಾಹೆಡ್ರಲ್ ವೈಡ್ಸ್. ಸೊ ಫಾರ್ಮುಲಾ ಆಫ್ ಅ ಕಂಪೌಂಡ್ ಅಂಡ್ ನಂಬರ್ ಆಫ್ ವೈಡ್ಸ್ ಫಿಲ್ಡ್. ದೆರ್ ಆರ್ 2 ಟೈಪ್ಸ್. ಒಂದು ಟೆಟ್ರಾಹೆಡ್ರಲ್ ನಿಮಗೆ ಪಿಕ್ಚರ್ ಕಾಣಿಸ್ತಿದೆ, ಇನ್ನೊಂದು ಆಕ್ಟಾಹೆಡ್ರಲ್ ವೈಡ್. ಈ 2 ತರದ ವೈಡ್ ಗಳನ್ನ ನಾವು ನೋಡ್ತೀವಿ. ಓಕೆ, ಥ್ಯಾಂಕ್ ಯು.